ಇವತ್ತಿನ ವಿಡಿಯೋದಲ್ಲಿ ತುಂಬ ಡಿಫ್ರೆಂಟ್ ಆಗಿರುವ ಹಬ್ಬಕ್ಕೆ ಹೋಳಿಗೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಡಿಫ್ರೆಂಟ್ ಆಗಿರುವ ಹೋಳಿಗೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ನಾನಿಲ್ಲಿ ಹೋಳಿಗೆ ಸಾರು ಮಾಡೋಕ್ಕೆ ಬೇಯಿಸಿರುವ ಬೇಳೆ ಕಟ್ಟನ್ನು ತೊಗೊಂಡಿದ್ದೀನಿ. ಈಗಾಗಲೇ ನಮ್ಮ ಚಾನಲಲ್ಲಿ ಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವಿಡಿಯೋ ನೋಡ್ತಾ ಹೋಗಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1/4 ಚಮಚದಷ್ಟು ಮೆಂತ್ಯ, 1/4 ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಜೀರಿಗೆ, ಬೆಳ್ಳುಳ್ಳಿ ಎಸಳು, ಬ್ಯಾಡಗೆ ಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರ್ ಪುಡಿ 1.5 ಚಮಚ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಹುಣಸೆಹಣ್ಣನ್ನು ನೆನೆಸ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿದ್ದೀನಿ, 1 ಟೊಮೆಟೊ ಹಣ್ಣನ್ನು ಕಟ್ ಮಾಡಿದ್ದೀನಿ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡುವ ವಿಧಾನ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಈ ಒಬ್ಬಟ್ಟು ಸಾಂಬಾರು ಮಾಡುವಾಗ ಚೆನ್ನಾಗಿ ಫ್ರೈ ಮಾಡೋದ್ರಲ್ಲಿ ಇರುತ್ತೆ ರುಚಿ. ಇದು ಹಳ್ಳಿ ವಿಧಾನದಲ್ಲಿ ಮಾಡುವಂಥ ರುಚಿ. ನೋಡ್ತಾ ಹೋಗಿ, ಡಿಫ್ರೆಂಟ್ ಆಗಿರುತ್ತೆ. ಈಗ ಸ್ವಲ್ಪ ಕರಿಬೇವು ಸೊಪ್ಪು, ಬ್ಯಾಡಗೆ ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಈಗ ತೊಗೊಂಡಿರುವ ಕಾಳುಮೆಣಸು, ಮೆಂತ್ಯ, ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮತ್ತೆ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡೋಣ. ಈಗ 1 ಚಮಚದಷ್ಟು ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ನೆನೆಸಿಟ್ಟಿರುವ ಹುಣಸೆಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಳೆ ಬೇಯಿಸಿರೋ ಹೂರಣನ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಟಿಪ್ಸ್ ಇದೆ ನೋಡಿ. ಬೇಯಿಸಿರುವ ಕಟ್ಟನ್ನು, 1 ಬೌಲ್ ಕಟ್ಟನ್ನು ಈ ಒಂದು ಮಸಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ. ನಾವಿಲ್ಲಿ ಈ ಒಂದು ಸಾಂಬಾರಿಗೆ ಕಾಯನ್ನು ಹಾಕ್ತಾ ಇಲ್ಲ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ನೀರಿನಂಶ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಳ್ಬೇಕು ಉರಿನ. ನೋಡಿ, ಇವಾಗ ಸ್ವಲ್ಪ ಈ ರೀತಿ ಡ್ರೈ ಆಗ್ತಾ ಬರುತ್ತೆ ನೋಡಿ. ನೀರಿನಂಶ ಕಡಿಮೆ ಆಗ್ತಾ ಇದೆ. ಕಟ್ಟು ಹಾಕಿರೋದೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಾವು ಎಷ್ಟು ಇದನ್ನು ಫ್ರೈ ಮಾಡಿ ಇದನ್ನು ರುಬ್ಕೋತೀವೋ ಅಷ್ಟು ರುಚಿಕರವಾಗಿರುತ್ತೆ ನೋಡಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ರೆಡಿ ಇದೆ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ನೋಡಿ. ನಮ್ಮ ಒಬ್ಬಟ್ಟು ಸಾರಿಗೆ ಏನು ಬೇಕು ಮಸಾಲೆ ರೆಡಿ ಇದೆ. ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ. ಇವಾಗ ಬನ್ನಿ ನಾವು ಕಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಟ್ಟು ರೆಡಿ ಇದೆ. ನಮಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಈ ಒಂದು ಮಸಾಲವನ್ನು ಹಾಕ್ಕೊಳ್ಳೋಣ. ನೀವು ಈ ವರ್ಷ ಈ ವಿಧಾನದಲ್ಲಿ ಟ್ರೈ ಮಾಡಿದ್ದೆ ಆದರೆ ನೀವೇ ಹೇಳ್ತೀರಾ ಎಷ್ಟೊಂದು ರುಚಿಕರವಾಗಿರುತ್ತೆ ಅಂತ. ನೋಡಿ, ಇವಾಗ ನಾನು ಮಿಕ್ಸಿ ಜಾರನ್ನು ತೊಳೆದು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ನಾವು ಈ ಕಟ್ಟನ್ನು, ಅಂದರೆ ಮಸಾಲೆ ಹಾಕಿರೋ ಕಟ್ಟನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಿಕ್ಸಿನ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ರುಚಿ ನೋಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕಾಯ್ತಾ ಇದೆ. ಉಪ್ಪನ್ನು ನೋಡ್ಕೊಳ್ಬೇಕು. ಯಾವತ್ತೇ ಆದರೂ ನಾವು ಈ ಒಂದು ಕಟ್ಟಿನ ಸಾರಿಗೆ ಕಲ್ಲುಪ್ಪನ್ನು ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ ಕಟ್ಟು. ನೋಡಿ, ಮಸಾಲ ಎಲ್ಲ ಮಿಕ್ಸ್ ಮಾಡಿರೋ ಕಟ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ 1-2 ನಿಮಿಷಗಳ ಕಾಲ ಕುದಿಬೇಕು. ಕುದಿ ಬಂದ ಮೇಲೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಘಮ್ಮನ್ನ ಸ್ಮೆಲ್ ಬರ್ತಾ ಇದೆ. ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಈ ಸ್ಮೆಲ್ಲು ಕೂಡ ಹಾಗೆ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಕುದೀತಾ ಇದೆ. ಇವಾಗ ಒಂದು ಒಗ್ಗರಣೆ, ಸಿಂಪಲ್ ಆಗಿರುವ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಚಮಚದಷ್ಟು ಎಣ್ಣೆಯನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. 1 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ, ಜೀರಿಗೆ, ಸಾಸಿವೆಯನ್ನು ಹಾಕಿ, ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಇಂಗನ್ನು ಕೂಡ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿ ಈ ಕುದಿಯುತ್ತಿರುವ ಸಾಂಬಾರಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ಬಿಸಿ ಬಿಸಿಯಾಗಿರುವ ಸಾಂಬಾರ್
ಘಮಘಮಿಸುವ ಒಗ್ಗರಣೆ ಹಾಕಿದರೆ ಸಾಂಬಾರು ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಈ ಒಂದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತಿ ತೋರಿಸಿರುವ ವಿಧಾನದಲ್ಲೇ ನೀವು ಕಟ್ಟಿನ ಸಾಂಬಾರು ಮಾಡಿಕೊಂಡ್ರೆ ನೀವೇ ಬಂದು ಮತ್ತೆ ಕಮೆಂಟ್ ಹಾಕ್ತೀರಾ. ಇವತ್ತಿನ ಹೋಳಿಗೆ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.